Good morning, students. In previous class we have discussed about relation. So relation, Cartesian product ತಗೋತೀವಿ. Cartesian product ಅಲ್ಲಿ ಒಂದು subset. A subset in a Cartesian product. Maybe the subset are complete Cartesian product. Okay. Subset are equal ಅಂತ ಹೇಳ್ತೀವಿ. Relation is defined as subset are equal to the Cartesian product. That is called as a relation. Relation ಅಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ರಿಲೇಷನ್ ಕೊಟ್ಟಾಗ ಅದು ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಆಗಿದ್ದಾಗ ಅದನ್ನ ಈಕ್ವಾಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಈಗ ನಾನು ಪುನಃ ಆ ಪ್ರಾಪರ್ಟೀಸ್ ಅಲ್ಲಿ ಕಂಪ್ಲೀಟ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ನಲ್ಲಿ ಕಂಪ್ಲೀಟ್ ಅದು ಏನು ಬರುತ್ತೆ ಅದನ್ನ ನಾನು ಇನ್ನೊಮ್ಮೆ ನಿಮಗೆ ಹೇಳಿ ನಾನೀಗ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್, ಎಕ್ಸಾಂಪಲ್ಸ್ ತಗೊಂಡು ನಾನು ಆನ್ಸರ್ ಮಾಡ್ತಾ ಹೋಗ್ತೇನೆ. ನಾವು ಹಿಯರ್ first one A comma A belongs to R, A comma A belongs to R, then R is reflexive. Then here A comma B belongs to R, which implies B comma A belongs to R, then R is symmetric. Next, A comma B belongs to R, comma B comma C belongs to R, which implies A comma C belongs to R, then it is transitive. Okay. A comma B belongs to R, B comma A belongs to R. A comma B belongs to R, B comma C belongs to R, which implies A comma C belongs to R. Then it is transitive. If the relation is reflexive, symmetric and transitive, then it is said to be an equivalence relation. Right? So, ಈಗ ಇದಕ್ಕೆ ರಿಲೇಟೆಡ್ ಆಗಿ ಒಂದು ನಾವು ರಿಲೇಷನ್ ತಗೊಂಡು ಅದನ್ನು ಆನ್ಸರ್ ಮಾಡ್ತಾ ಹೋಗೋಣ. ಅದು ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ ಅಂತ ಅನ್ನೋದನ್ನ ನಾವು ಅದನ್ನ ತಗೊಂಡು ಒಂದು ರಿಲೇಷನ್ ತಗೊಂಡು ಅದನ್ನು ಚೆಕ್ ಮಾಡ್ತಾ ಹೋಗೋಣ. ಡಿಟರ್ಮಿನ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಈಗ ಒಂದು ರಿಲೇಷನ್ ಹೇಳಿದ್ದಾರೆ. ರಿಲೇಷನ್ ಅದು ರೋಸ್ಟರ್ ಫಾರ್ಮ್, ರೂಲ್ ಫಾರ್ಮ್ ಎರಡರಲ್ಲೂ ಬರ್ಬೋದು. ನಾವು ಹೇಳಿದ್ದೀವಿ ಸೆಟ್ಸ್ ಅಲ್ಲಿ ನೀವು ರೋಸ್ಟರ್ ಫಾರ್ಮ್, ರೂಲ್ ಫಾರ್ಮ್, ಅದು ವರ್ಬಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರುತ್ತೆ. ಅದನ್ನ ನಂಬರ್ಸ್ ಯೂಸ್ ಮಾಡಿ, ಅಂದರೆ ರೋಸ್ಟರ್ ಫಾರ್ಮ್, ರೂಲ್ ಫಾರ್ಮ್ ಅಲ್ಲಿ ನಾವು ಅದನ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ಆ ರಿಲೇಷನ್ ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ ಅಂತ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ರೈಟ್, ನೌ ಹಿಯರ್ ಲೆಟ್ ಮಿ ಟೇಕ್ ಒನ್ ಕ್ವಶನ್. ಹಿಯರ್ ಫಸ್ಟ್ ಕ್ವಶನ್, ರಿಲೇಷನ್ ಆರ್ ಇನ್ ದ ಸೆಟ್ ಎ, ದ ಸೆಟ್ ಹ್ಯಾಸ್ ಗಿವನ್ ಈ ಸೆಟ್ ನಲ್ಲಿ ಎ 1 2 3 etc 13 and 14 up to 14, then relation is defined as here R equals x comma y, so as 3x minus y equals 0. Okay, ಒಂದು ರಿಲೇಷನ್ ಐತೆ x comma y, this is the ordered pair, then here 3x minus y equals 0, this is the relation. In this relation we should use the numbers from 1 to 14, that's all. That is the set they provide, that is 1 to 14, 1 2 3 4 up to 14. Okay na? ನೋಡಿ, ಈಗ 1 ಇಂದ 14 ವರೆಗೆ ನಂಬರ್ಸ್ ಹೇಳಿದರೆ ಒಂದು ರಿಲೇಷನ್ ಇದೆ. ಫಸ್ಟ್ ರಿಲೇಷನ್, what the relation? This ordered pair with respect to the given relation 3x minus y equals 0. ಫಸ್ಟ್ ನಾವು ಏನು ಮಾಡಬೇಕು, ಇಲ್ಲಿ ರಿಲೇಷನ್ ಬರೀಬೇಕು. ರಿಲೇಷನ್ ಬರೆದ ಮೇಲೆ ಆ ರಿಲೇಷನ್ ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ ಚೆಕ್ ಮಾಡಬೇಕು. Now I take the relation R here. First I will take here x comma y in the set A. What you should take the values here, ಇಲ್ಲಿ ನೀವು ಏನು ವ್ಯಾಲ್ಯೂಸ್ ತಗೋತಿರೋ x comma y ಅಂತ ಅನ್ನೋದು that should belong to the given set A. ಆ A set ನಲ್ಲಿ ನಂಬರ್ಸ್ ಇರಬೇಕು. ನೋಡಿ, ಈಗ ನಾನು ತಗೋತೀನಿ. Now here 3x minus y equals 0.
Now, if you shift y to here, then y is equal to 3x. Now, I take x value 1. X equals 1. Then y equals 3. This is the set 1 comma 3. Then x equals 2. Y equals 3 2s are 6. This is the element 2 6. X equals 3. Y equals 3 3s are 9. Then it is 3 comma 9. X equals 4. Then y equals 3 4s are 12. Then it is 4 comma 12. Then x equals 5. What is the value of y? X equals 5. Then if you substitute 5 here, 3 5s are 50. ನೋಡಿ ಈಗ x ಗೆ 1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 3 1s are 3. If x value 1, y value 3. If x value 2, 3 2s are 6, 2 6. Then 3 9, 4 12. We are already discussed. I have already told you. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಸಬ್ಸ್ಟಿಟ್ಯೂಟ್ ಮಾಡೋ ವ್ಯಾಲ್ಯೂ ಡೊಮೈನ್ ಆದರೆ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಮ್ಗೆ ಏನು ವ್ಯಾಲ್ಯೂ ಸಿಗುತ್ತೋ ಅದು ರೇಂಜ್. ದಿಸ್ ಇಸ್ ಡೊಮೈನ್ ರೇಂಜ್. ಡೊಮೈನ್ ರೇಂಜ್. If you substitute 4 here, 3 into 4, that is 12. Then why we are not substitute the value 5? Because we have up to 14. Up to 14 ವರೆಗೆ ವ್ಯಾಲ್ಯೂಸ್ ಐತೆ. ನಾನು x equals 4 ಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾಕೆ ಸ್ಟಾಪ್ ಮಾಡ್ತಾ ಇದ್ದೀನಿ? If you take x equals 5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into 5 ಆಗುತ್ತೆ. 3 into 5 ಅಂದ್ರೆ ಏನು ಬರುತ್ತೆ? 15 ಬರುತ್ತೆ. 15 ಅಂತ ಆದರೆ it not belongs to the given set. ಅದು 15 ಅಲ್ಲಿಲ್ಲ. ಹಾಗಾಗಿ x equals 4 we should not take after 4 5 6 7 etc. we don't supposed to take, because if you substitute somewhere, if you substitute 10 here 3 into 10 30, but 30 not belongs to the given set. 30 ಅಲ್ಲಿಲ್ಲ. ಹಾಗಾಗಿ now this is the set. This is the set. Okay. Now here 1 comma 3, 2 comma 6, then 3 comma 9, then 4 comma 9, 4 comma 9. This is the relation. This is the relation. Now I am going to take whether the given relation, whether what we got, that relation be the reflexive symmetric transitive. ಈಗ ನಮಗೆ ರಿಲೇಷನ್ ಬಂತು, ಈ ರಿಲೇಷನ್ ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ ಚೆಕ್ ಮಾಡಬೇಕು. Now I take the reflexive. Listen to me here. We have the numbers 1 to 14. Reflexive ಅಂತ ಹೇಳಬೇಕಾದ್ರೆ here we should have that 1 1, 2 2, 3 3, 4 4 up to 14 14. But we don't have. ಹಾಗಾಗಿ now here this is not reflexive. ಹಾಗಾದ್ರೆ ಹೇಗೆ ಬರೀಬೇಕು? ಈಗ ಇಲ್ಲಿ ನೋಡಿ 1 1 not belongs to R, therefore it is not reflexive. 2 2 not belongs to R, therefore it is not reflexive. 3 3 not belongs to R, therefore it is not reflexive. 4 4 not belongs to R, therefore it is not reflexive. ಹೀಗೆ up to 14 ವರೆಗೆ ನಮಗೆ ಬರೆಯೋದಕ್ಕೆ ಆಗೋದಿಲ್ಲ. Here A not belongs to R, therefore R is not reflexive. R is not reflexive. 1 1 not belongs to R, 2 2 not belongs to R. ಹಾಗಾಗಿ ಡೈರೆಕ್ಟ್ ಆಗಿ ಆ ಎಲಿಮೆಂಟ್ಸ್ ಎಲ್ಲ ಬರೆಯೋದ್ರ ಬದಲು here A comma A not belongs to R, therefore R is not reflexive. Right? Now second one. Now here actually listen to me here. I will take one example. Here 1 3 belongs to R. 1 3 belongs to R. Comma from 3 3 9 belongs to R. 3 9 belongs to R. ನೋಡಿ 1 3 belongs to R. ಇದನ್ನ AB ಅಂತ ತಗೊಳ್ಳೋಣ. ನೋಡಿ AB ಬಂತು, here BC ಬಂತು. ಇದಾದ್ಮೇಲೆ which implies AC belongs to R. ಹಾಗಾಗಿ now here AB ಬಂತು, BC ಬಂತು. Now here 1 9 which implies 1 9
not belongs to R. Which not belongs to R? Nodi, AB belongs to R, BC belongs to R, but AC not belongs to R. Therefore, sorry. So now here for symmetric, here actually you can take any pair here, 1 3 belongs to R, but 3 1 not belongs to R. Here for symmetric, AB belongs to R, but BA not belongs to R. AB belongs to R, but BA not belongs to R. Therefore, R is not symmetric. R is not symmetric. Now I will come into that third point here. Here 1 3 belongs to R, comma 3 9 belongs to R. 3 9 belongs to R. Listen to me. Here note AB belongs to R. Here BC belongs to R, which implies AC belongs to R. But here 1 3 belongs to R, 3 9 belongs to R. But ಇಲ್ಲಿ ನಮಗೆ 1 9 ಇರಬೇಕು. But which not belongs to R. Here AB belongs to R, BC belongs to R, of course, but AC not belongs to R. Therefore, R is not transitive. R is not transitive. Okay. Therefore, given relation, R is neither reflexive nor symmetric nor transitive. Okay. So R is not reflexive, R is not symmetric, and R is not transitive. Okay. This is the case we are going to do that. Now here, so ಈಗ ಇಲ್ಲಿ ನಾವೇನು ಮಾಡ್ತೀವಿ, ಈ ತರದೊಂದು ಕ್ವಶನ್ ಕೊಟ್ಟಾಗ ನಿಮಗೆ ಪ್ರಾಬಬ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಬರ್ಬೋದು. 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರ್ತದೆ. 3 ಮಾರ್ಕ್ಸ್ಗೆ ಹೆಚ್ಚು ಕ್ವಶನ್ ಇದರಲ್ಲಿ ಬಂದಿರೋದು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ದಿಸ್ ಇಸ್ ದ ಕ್ವಶನ್. ನೆಕ್ಸ್ಟ್ ಐ ವಿಲ್ ಟೇಕ್ one more question here. Relation or on the set n of natural numbers. Here they provide natural numbers. We know that the set of natural numbers, we know that 1 2 3 4 etc. So they are all natural numbers. By using that numbers, we are going to write the relation x comma y is equal to x plus y. This is the relation. By using this relation, first we should write the relation. First ಅಲ್ಲಿ ಏನು ರಿಲೇಷನ್ ಕೊಟ್ಟಿದ್ದಾರೋ ರಿಲೇಟೆಡ್ ಟು ದಟ್ ರಿಲೇಷನ್ ಫಸ್ಟ್ ನಾವೇನು ಮಾಡಬೇಕು, ಒಂದು ರಿಲೇಷನ್ನ ಬರ್ಕೋಬೇಕು. ಆಮೇಲೆ ಆ ರಿಲೇಷನ್ ಬರೆದ ನಂತರ ಅದು ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಆಗಿದ್ರೆ ಎಸ್ ಇಟ್ ಈಸ್ ಆನ್ ಈಕ್ವಾಲೆನ್ಸ್ ರಿಲೇಷನ್ ಹಾಗೆ ಹೇಳಿ. ರೈಟ್. ಈಗ ಫಸ್ಟ್ ಈಗ ಇದು ಬರೆಯೋಣ. x less than 4, not greater than 4, x less than 4. Here first I will take the relation. Here y equals x plus 5. Now x values I will take that natural numbers means 1 2 3. This is the natural number because we should take up to 4 here. That's all. Up to 4, up to less than 4, not up to 4. Less than 4 means 1 2 3. Now I take here x equals 1, then y equals 1 plus 5 6. X equals 2, y equals 2 plus 5 7. X equals 3, y equals 3 plus 5 8. So that's all. Here we have only x values, that 1 2 3, because the condition is given, that is x less than 4. Okay. Now I write the relation here. R equals 1 comma 6, then 2 comma 7, then 3 comma 8. This is the relation. Now I take the reflexivity, symmetric and transitive. ಈಗ ನೋಡಿ ಆ ರಿಲೇಷನ್ ಏನು ಕೊಟ್ಟಿದ್ದಾರೋ ಅದಕ್ಕೆ ರಿಲೇಟೆಡ್ ಆಗಿ ನಾವು ಒಂದು ರಿಲೇಷನ್ ಬರಬೇಕು. ಈಗ ನಾವು ಬರೆದಿರುವಂಥ ರಿಲೇಷನ್, ವಾಟ್ ವಿ ಗಾಟ್ ದ ರಿಲೇಷನ್
whether it is a reflexive, symmetric, transitive, ಈಗ ಅದನ್ನ check ಮಾಡಿ. Now here, first. Here actually, natural numbers. According to the given condition here, we have only 3 numbers with respect to the natural numbers. 1, 2, 3. But here, 1, 2, 3. Here we should have that 1, 1, 2, 2, 3, 3, 4, 4. Like that, we should have the elements. But we don't have that. ಈಗ ಇಲ್ಲಿ ಡೈರೆಕ್ಟ್ ಆಗಿ 1 1 2 2 3 3 ಆ ತರದ ಯಾವುದು ಎಲಿಮೆಂಟ್ ಇಲ್ಲ ಅಂತ ಹೇಳಿದಾಗ a not belongs to R, therefore R is not reflexive. R is not reflexive. Finish. Now second one, I take second one. Here actually you can take anyone here. 1 comma 6 belongs to R, of course, but 6 comma 1 not belongs to R. 6 comma 1 not belongs to R, therefore R is not symmetric. R is not symmetric. Finally, third one. Here actually 1 6 you know, 1 6 not belongs to R. 1 6 belongs to R, but the 6 8 6 9, so that will not there. So here, that's why here you should take like this. A comma B belongs to R, but B comma C not belongs to R. Here A comma B is there, 1 comma 6 is there, but 6 comma some number, 2 comma 7 is there, but 7 comma some number, it is not there. That's why A comma B belongs to R, but B comma C not belongs to R. Nodi ಈಗ A comma B ಇದೆ, B comma C not belongs to R. Therefore R is not transitive. R is not transitive. ನೋಡಿ ಈಗ ಕನ್ಫ್ಯೂಷನ್ ಬೇಡ. ಏನು ಸರ್ ಇಲ್ಲಿ ಮಾತ್ರ ಜನರಲ್ ಫಾರ್ಮ್ A comma A ಅಂತ ತಗೊಂಡ್ರು, ನಂಬರ್ಸ್ ತಗೊಳ್ಳಿಲ್ಲ. ಇಲ್ಲೂ ಅಷ್ಟೇ ಇದನ್ನ ಜನರಲ್ ಫಾರ್ಮ್ ತಗೊಂಡ್ರು. ಇಲ್ಲಿ ಮಾತ್ರ 1 6 6 1 ಅಂತ ತಗೊಂಡ್ರಲ್ಲ. ಬಟ್ ಇಲ್ಲಿ ನಮಗೆ there is chance to take the example, I mean the numbers. But ಇಲ್ಲಿ there is no chance. 1 1 ತಗೊಳ್ಳೋದ, 2 2 ತಗೊಳ್ಳೋದ, 1 1 not belong R ಅಂತ ಬರೆಯೋದ, 2 2 not belong R ಅಂತ ಬರೆಯೋದ. ಇಲ್ಲೂ ಹಾಗೇನೆ 1 comma 6 belongs to R, but 6 comma 1 not belongs to R ಅಂತ ಬರೆದು ನಂತರ ಒಂದು ಲೈನ್ ಬರೀಬಹುದು ನೀವು. AB belongs to R, but BA not belongs to R, therefore R is not symmetric ಅಂತ ಒಂದು ಲೈನ್ ಬರೆದು ಆಮೇಲೆ ನೀವು ಅದನ್ನ ಬರೀಬಹುದು. Okay, now this is, so again I repeat, before we are going to check the relation whether it is reflexive, symmetric or transitive, before that we should write the relation first, then only we should check if that reflexive, symmetric or transitive. Okay, this is the case. Yes, I will take one more question now. Next question. Relation R in the set A, the relation is given. I write that relation here. 1, 2, 3, 4, 5, 6. And now I am going to write the relation. What is the condition for that relation? First element, second element, x comma y. Y, this is the second element. Y is divisible by x. Y is divisible by x means the second element should divide by the first element. Second element should be divisible by the first element. Now here, second element, this is the y, and first element x. First element should divide the second element here. ನೋಡಿ ಈಗ ಆರ್ಡರ್ಡ್ ಪೇರ್ ನಲ್ಲಿ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ನಿಂದ ಡಿವೈಡ್ ಆಗುತ್ತೆ. Now I will take from 1 here, from 1 1, okay, then 1 2, then 1 3. ಇಲ್ಲಿ ನೋಡಿ y is divisible by x, 1 is divisible by x, 2 1 ಇಂದ ಡಿವೈಡ್ ಆಗುತ್ತೆ, 3 1 ಇಂದ ಡಿವೈಡ್ ಆಗುತ್ತೆ, 1 4, 1 5, 1 6, finish. Now I take 2 2, now 2 4, then 2 6, finish. Now I will take from 3 3 3, 3 6, finish. Now from 4 4 4,
then 5 and 6 will not divide by 4. Then 5, 5, 6, 6. This is the relation. Again I repeat, ನೋಡಿ ಇಲ್ಲಿ ನಾನು ಎಷ್ಟು ಎಲಿಮೆಂಟ್ಸ್ ಅನ್ನು ಬರೆದಿದ್ದೀನೋ ಅಷ್ಟು ಎಲಿಮೆಂಟ್ಸ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ನಿಂದ ಡಿವೈಡ್ ಆಗ್ತಾ ಇದೆ ನೋಡಿ. ಫಸ್ಟ್ ಎಲಿಮೆಂಟ್ ನಿಂದ ಸೆಕೆಂಡ್ ಎಲಿಮೆಂಟ್ ಡಿವೈಡ್ ಆಗಬೇಕು. Now it is very clear, that is y is divisible by x. Y is divisible by x. 1 ಇಂದ 1 ಡಿವೈಡ್ ಆಗುತ್ತೆ, 1 ಇಂದ 2 ಡಿವೈಡ್ ಆಗುತ್ತೆ, 1 ಇಂದ 3 ಡಿವೈಡ್ ಆಗುತ್ತೆ, 1 ಇಂದ 4 ಡಿವೈಡ್ ಆಗುತ್ತೆ, 1 ಇಂದ 5 ಡಿವೈಡ್ ಆಗುತ್ತೆ, 1 ಇಂದ 6 ಡಿವೈಡ್. ನೆಕ್ಸ್ಟ್ 2 ಇಂದ 1 ಡಿವೈಡ್ ಆಗಲ್ಲ, 2 ಇಂದ 2 ಡಿವೈಡ್ ಆಗುತ್ತೆ, 2 ಇಂದ 4 ಡಿವೈಡ್ ಆಗುತ್ತೆ, ನೆಕ್ಸ್ಟ್ 2 ಇಂದ 6 ಡಿವೈಡ್. ನೆಕ್ಸ್ಟ್ 3 ಬಂದಾಗ 3 ಇಂದ 3, 3 6, 4 ನಿಂದ only 4, 4, only 5, 5, only 6, 6. That's it. Okay, this is the relation. Now I take, it is very clear, clean up. ನೋಡಿ ಈಗ ಎಷ್ಟು ನಮಗೆ ಕ್ವಶನ್ ಚೆನ್ನಾಗಿದೆ ಅಂತ ಅಂದ್ರೆ, ಪ್ರತಿ ನಾವು ಏನು ಡಿಸ್ಕಷನ್ ಮಾಡಿದ್ವೋ ಅದು ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ, ಆದಾಗ ಕಂಡೀಷನ್ ಏನು, ಹಾಗೇನೆ ಆಗದೇ ಇದ್ದಾಗ ಕಂಡೀಷನ್ ಏನು, ಅದಷ್ಟು ಹೇಳ್ತೀನಿ ನೋಡಿ. ನಾವು ಹಿಯರ್ 1 1 ಇದೆ, 2 2 ಇದೆ, 3 3 ಇದೆ, 4 4 ಇದೆ, 5 5 ಇದೆ, 6 6 ಇದೆ, ರಿಫ್ಲೆಕ್ಸಿವ್ ಆಗುತ್ತೆ. ಲಿಸನ್ ಟು ಮೈ ಸ್ಟೂಡೆಂಟ್ಸ್, ಒಂದೊಂದು ಕಡೆ 1 1 ಇರುತ್ತೆ, 2 2 ಇರುತ್ತೆ, 3 3 ಇರುತ್ತೆ, 4 4 ಇರುತ್ತೆ, 5 6 6 ಇರಲ್ಲ ಅಂತ ಹೇಳ್ಕೊಳ್ಳಿ. ಆಗ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ನಾನು ಹೇಳ್ತಾ ಇರೋದು ಅಲ್ಲಿ ಎಷ್ಟು ಎಲಿಮೆಂಟ್ ಇದೆಯೋ ಅಷ್ಟು ಎಲಿಮೆಂಟ್ ಎ ಕಾಮ ಎ ಇರಬೇಕು. ಎ ಕಾಮ ಎ. ಈಗ ನೀವೇನ್ ಮಾಡಬೇಕು, ಎಕ್ಸಾಂಪಲ್ ತಗೋಬಹುದು. 1 1 ಬಿಲಾಂಗ್ಸ್ ಟು ಆರ್, 2 2 ಬಿಲಾಂಗ್ಸ್ ಟು ಆರ್, 3 3 ಬಿಲಾಂಗ್ಸ್ ಟು ಆರ್. ಹಾಗೆ ಅಷ್ಟು ತಗೊಳ್ಳೋದ್ರ ಬದಲು ನಾವು ಹಿಯರ್ ಫಸ್ಟ್ ಪಾಯಿಂಟ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್. ಎ ಕಾಮ ಎ ಅಂತ ಆದ್ರೆ ಎಗೆ ನೀವು 1 ಬರೀರಿ, 2 ಬರೀರಿ, 3 ಬರೀರಿ, 4 ಬರೀರಿ, 5 ಬರೀರಿ, 6 ಬರೀರಿ. Now here, if you write 2 here, then the same 2. Then if you write 3 here, 3, 4, 4, they are all there. ಎಲ್ಲವೂ ಇದೆ. Therefore, R is reflexive. R is reflexive. Finish. Now I take second one. But here you don't take that 1 1 belongs to R, again 1 1 belongs to R. ಹಾಕಿ ತಗೋಬಹುದು. A and B two different elements ನಾವು ತಗೋಬೇಕಲ್ಲ. So 1 2 ಇದೆ ನೋಡಿ. Is it 2 1? Is it there 2 1? No. 1 3 is there, but 3 1 is not there. 1 4 is there, but 4 1 is not there. 1 5 is there, but 5 1 is not there. Totally here AB is there, but BC is not there. I mean AB belongs to R, which implies BA not belongs to R. ನೋಡಿ ಈಗ ಕ್ಲಿಯರ್ ಆಗಿದೆ ನೋಡಿ. AB ಅಂತ ಅಂದ್ರೆ 2 4 ತಗೊಳ್ಳೋಣವಾ, BA ಅಂತ ಅಂದ್ರೆ 4 2 ಬರಬೇಕು. 4 2 ಎಲ್ಲಾದ್ರೂ ಇದೆಯಾ ನೋಡಿ? ಇಲ್ಲ, ಬೇಡ. 2 6 ತಗೊಳ್ಳಿ, ಎಲ್ಲಾದ್ರೂ 6 2 ಇದೆಯಾ ನೋಡಿ? 3 6 ತಗೊಳ್ಳಿ, 6 3 ಎಲ್ಲಾದ್ರೂ ಇದೆಯಾ ನೋಡಿ? Of course AB is there. ನಿಮಗೆ ಕನ್ಫ್ಯೂಷನ್ ಬೇಡ ಸರ್. 3 3 ತಗೊಳ್ಳಿ ಸರ್, ಪುನಃ ಬಿ ಎ ಅಂತ ಅಂದ್ರೆ 3 3 ನೇ ಬರುತ್ತಲ್ಲ ಸರ್. ವಿ ಶುಡ್ ಟೇಕ್ 2 ಡಿಫರೆಂಟ್ ಎಲಿಮೆಂಟ್ಸ್, ಎ ಅಂಡ್ ಬಿ ದೇರ್, ನಾಟ್ ಎ ಎ, ನಾಟ್ ಬಿ ಬಿ, 2 different elements. So that's why here if you take 2 different numbers here, 2 4 is there, 2 4 belongs to R, but 4 2 not belongs to R. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಎಕ್ಸಾಂಪಲ್ ತಗೋಬಹುದು. 1 3 belongs to R, which implies 3 1 not belongs to R. ಖಂಡಿತ ಬರೀಬಹುದು ನೀವು. ಆದ್ರೆ ಈಗ 1 3 ತಗೊಳ್ಳೋದ, 1 4 ತಗೊಳ್ಳೋದ, 1 5 ತಗೊಳ್ಳೋದ, 1 6 ತಗೊಳ್ಳೋದ, ಅದ್ರ ಬದಲು ಡೈರೆಕ್ಟ್ ಆಗಿ ಜನರಲ್ ರಿಲೇಷನ್ AB belongs to R, which implies BA not belongs to R. ಎಕ್ಸಾಂಪಲ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಂಡು ಬರೀಬಹುದು. ಅದರ್ವೈಸ್ ನೀವು ಬೆಸ್ಟ್ ಹೀಟ್ ಬರೀ 1 3 belongs to R, which implies 3 1 not belongs to R. That means AB belongs to R, which implies BA not belongs to R. Therefore, R is not symmetric.
symmetric. R is not symmetric. Now I take here any pair here 1 2 belongs to R, then 2 4 belongs to R, then 1 4 belongs to R. I repeat here 1 2 2 4 1 4. This is AB, this is BC, this is AC. Again I repeat, listen to me now here. Here 1 3 belongs to R, 3 6 belongs to R, then 1 6 belongs to R. 1 6 belongs to R. Like that. Any pair you can take, totally it is transitive. Now I write here 1 2 belongs to R, comma 2 4 belongs to R, which implies 1 4 belongs to R. This means here AB belongs to R, BC belongs to R, which implies AC belongs to R. AC belongs to R. Therefore, R is transitive. R is transitive. R is transitive. Now, the entire relation. Now here, the relation is reflexive and transitive, but not symmetric. Okay? Reflexive, symmetric and transitive, but not symmetric. ನೋಡಿ ಇಷ್ಟೇ ಅಲ್ಲಿ ಕಂಡೀಷನ್. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಮೂರು ಆಗಬೇಕು ಅಂತಿಲ್ಲ, ಮೂರು ಆಗದೇ ಇದ್ರೂ ಆಯ್ತು, ಅಥವಾ ರಿಫ್ಲೆಕ್ಸಿವ್ ಒಂದೇ ಆಗಿ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗದೇ ಇರ್ಬೋದು, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆಗಿ ಟ್ರಾನ್ಸಿಟಿವ್ ಆಗದೇ ಇರ್ಬೋದು, ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗಿ ರಿಫ್ಲೆಕ್ಸಿವ್ ಆಗದೇ ಇರ್ಬೋದು, ಅಥವಾ ಸಿಮೆಟ್ರಿಕ್ ಒಂದೇ ಆಗ್ಬೋದು, ಟ್ರಾನ್ಸಿಟಿವ್ ಒಂದೇ ಆಗ್ಬೋದು. ಸೊ ದಿಸ್ ಇಸ್ ದ ಕೇಸ್ ವಿ ಆರ್ ಗೋಯಿಂಗ್ ಟು ಚೆಕ್. ಓಕೆ, ಫಸ್ಟ್ ಒಂದು ರಿಲೇಷನ್ ಬರುತ್ತೆ. ರಿಲೇಷನ್ ಬರೆದ ಮೇಲೆ ಅದು ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, reflexive A comma A, symmetric AB BA, transitive AB BC, which implies AC. That's all. Okay, this is the case: reflexive, symmetric, transitive. Right, students? Yes. Now I am going to take next question here. Relation or in the set Z of all integers. We know that. Integers, we know that. I will write that integers here. Z, that is, etc. minus 3, minus 2, minus 1, 0, 1, comma 2, comma 3, 4, etc. These are all the integers. Okay. Now here, what is the condition for that relation? X comma y here, ordered pairs, x comma y. X minus y is an integer. X minus y is an integer. I mean, if you take the any two integer here, if you take the one integer minus another integer, that should also the integer. Adu kuda integer barabeku. Now I take here for reflexive. Here I take let A equals 3. A equals 3. Then here 3 comma 3. The condition is 3 minus 3 is 0. 3 minus 3 is 0. I mean, let A equals 3. A equals 3. Therefore, A comma A, that is A minus A equals 0. A minus A equals 0, which belongs to integer. ಅಂದ್ರೆ ಈಗ A comma A ಅಂತ ಆದ್ರೆ ರಿಫ್ಲೆಕ್ಸಿವ್ ಪ್ರಾಪರ್ಟಿ. A ಗೆ ನೀವು ಯಾವುದೇ ನಂಬರ್ ತಗೊಳ್ಳಿ, ಯಾವ ನಂಬರ್ ಆದರೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ minus 10 here. minus 10 minus 10. minus 10 minus 10 means minus 10 minus of minus 10. That is minus 10 minus of minus 10, that is plus 10. minus 10 plus 10 ಏನಾಗುತ್ತೆ 0 ಆಯ್ತು. That belongs to integer. ಅಂದ್ರೆ ನೀವು ಇಂಟೀಜರ್ಸ್ ಅಲ್ಲಿ ಯಾವುದಾದ್ರೂ ಒಂದು ನಂಬರ್ನ ತಗೊಂಡು ಅದೇ ನಂಬರ್ನಿಂದ ಅದೇ ನಂಬರ್ನ ಮೈನಸ್ ಮಾಡಿದ್ರೆ ನಿಮ್ಗೆ ಇಂಟೀಜರೇ ಬರಬೇಕು. ನೀವು ಯಾವುದೇ ನಂಬರ್ ತಗೊಂಡು ಅದೇ ನಂಬರ್ನ ಮೈನಸ್ ಮಾಡಿದ್ರೆ 0 ಬರೋದ್ರಿಂದ 0 belongs to Z. I mean the integer. Therefore, it is reflexive. ನೋಡಿ ನಾನು ಜನರಲ್ ರಿಲೇಷನ್ ತಗೊಂಡಿದ್ದೇನೆ. I have taken one example, that is number A equals 3. Therefore, R is reflexive.
R is reflexive. Now I take symmetry. Let here I take A comma B. A comma B. This means this is A minus B is an integer. And B comma A, which is B comma A is an integer, is also an integer. Example, I take example, one example here, example, A equals 4, B equals 6. Now here, A minus B, 4 minus 6 equals minus 2, which belongs to Z. I mean 6 minus 4, it is also 2, it is also belongs to Z. I mean A minus B is an integer, which implies B minus A is also an integer. Okay, totally you can take any two elements, not only the 2, 4. You take 100 and 150. 100 minus 150, that is minus 50. It is an integer. 150, 100, 150 minus 100, it is 50. It is also an integer. Therefore, ಈಗ A minus B ಮಾಡಿದಾಗ integer ಬರುತ್ತೆ ಅಂದ್ರೆ B minus A ಮಾಡಿದಾಗಲೂ integer ಬರುತ್ತೆ. You can take any examples for A and B. Any example. We should get that the numbers integer for all examples. Now here, therefore, R is symmetric. R is symmetric. Now I take next one. Here I will take let A equals 2, B equals 4 and C equals 6. Now I take here 2 minus 4 equals minus 2, which belongs to Z. Then 4 minus 6 is equal to minus 2. It is also Z. Then 2 minus 6 is equal to minus 4. It is also belongs to Z. I mean here A minus B belongs to Z, comma B minus C belongs to Z, which implies A minus C belongs to Z. ನೋಡಿ ನಾನು ಇಲ್ಲಿ ಎಕ್ಸಾಂಪಲ್ ಅಷ್ಟೇ ತಗೊಂಡಿದ್ದೀನಿ. A equals 2, B equals 4, C equals 6. ನೀವು ಯಾವುದಾದ್ರೂ ಎಕ್ಸಾಂಪಲ್ ತಗೊಳ್ಳಿ. Now here A minus B integer ಬರುತ್ತೆ, B minus C ಅಂದ್ರೂ integer ಬರುತ್ತೆ, which implies A minus C is also an integer. Therefore, R is a transitive. Listen to me now. The given relation is reflexive, also symmetric, and also transitive. If the relation is reflexive, symmetric, and transitive, then that relation is an equivalence relation. Therefore, R is an equivalence relation. R is an equivalence relation. Okay. So ಇದು ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ರೆ 3 ಮಾರ್ಕ್ಸ್ ಕೇಳಿ. 3 ಮಾರ್ಕ್ಸ್ ನೋಡಿ, ಒಂದ್ಸಲ ರಿಫ್ಲೆಕ್ಸಿವ್ ಗೆ, ಒಂದ್ಸಲ ಟ್ರಾನ್ಸಿಟಿವ್ ಗೆ, ಸಿಮೆಟ್ರಿಕ್ ಗೆ, ಟ್ರಾನ್ಸಿಟಿವ್ ಗೆ. ಒಂದೊಂದು ಮಾರ್ಕ್ ಒಂದೊಂದಕ್ಕೆ ಇರುತ್ತೆ. 3 ಮಾರ್ಕ್ಸ್ ಗೆ there was the question in your previous question. Right? This is the thing. First should write the relation, and then we are going to check whether that reflexive, symmetric, and transitive. Next question. Here actually, just we are going to check the given function as reflexive, symmetric, and transitive, the same question. But here, the thing, the condition, relation R in the set A, we don't know what is the set A here. Continue. That relation R in the set A of human beings in a town. In a town, A is the set of human beings at a particular time given by, at a particular time or at a particular place, like that. A human being in a town. Human being, the people. Okay, that the set A. Now here I take R, x comma y. X and y
work at the same place. Work at the same place. Now here I explain. Here first point, the two same person, A and A. The two same person. I mean two person, A and A are two person. Okay. Work at the same place. Same two person work at the same place. Therefore, AA belongs to R. Therefore, R is reflexive. Okay. Now here I have taken the two members, the two same person. A and A are two same person. Same person means A, the persons. Then that two same person are work at the same place. Therefore, R is reflexive. Second. Now here, A and B work at the same place, which implies B and A are also work at the same place. A and B here, A and B work at the same place, which B and A are also work at the same. Same. Now listen to me now here. Therefore, AB belongs to R, which implies BA is also belongs to R. Therefore, R is symmetric. Now here, listen to me. AB work at the same place, BC work at the same place, which implies AC also work at the same place. Now here, AB belongs to R, comma, BC belongs to R, and AC belongs to R. Therefore, R is constant. Okay. Now, ಇಲ್ಲಿ ಕನ್ಫ್ಯೂಷನ್ ಬೇಡ. ಇಲ್ಲಿ ಏನು ಸೇಮ್ ಪರ್ಸನ್ ಅಂತ ಹೇಳಿದ್ರಲ್ಲ, ಒಬ್ಬನೇ ಸೇಮ್ ಪರ್ಸನ್, ಟೂ ಸೇಮ್ ಪರ್ಸನ್ಸ್ ಅಂತ ತಗೊಂಡು, ಟೂ ಸೇಮ್ ಕೈಂಡ್ ಆಫ್ ಪರ್ಸನ್ಸ್. So they are living at the same place. So they are working at the same place. Two different person I take. Two different person are same, then we consider them as two same person. Right? ಅಲ್ಲಿ ಕನ್ಫ್ಯೂಷನ್ ಬೇಡ. ಇಬ್ಬರು ಒಂದೇ ತರ ಇರುವಂತವರು, ಅವ್ರನ್ನ ನಾವೇನ್ ಮಾಡ್ತೀವಿ, ಒಂದೇ ತರದ ಇಬ್ಬರು. So they are working at the same place. Therefore reflexive. AB, ಇವನು ಮತ್ತೆ ಇವನು, he is A, he is B, they are working at the same place. Then BA, they are also working at the same place. Then AB working at the same place, BC working at the same place, then AC working at the same place. Again I repeat, AB working at the same place, BC working at the same place, then AC working at the same place. Therefore it is constant. But here don't confuse. AA, just ಅದನ್ನ ಹಾಗೆ ಬರೀರಿ, ಕನ್ಫ್ಯೂಷನ್ ಬೇಡ. ಒಬ್ಬನೇ ಇಬ್ರಾಗ, ನೋ, the same person are not two person. I told that two same persons. Okay, they are working at the same place. This is one thing. By using verbal statements, we are going to answer the question whether it is a reflexive, symmetric, and a transitive. Like, okay, we'll take one more question. Don't worry. So just ನಿಮಗೆ ಏನಾದರೂ ಡೌಟ್ ಬಂದರೆ ಮಾರ್ಕ್ ಮಾಡಿ, ಅದನ್ನು ಆನ್ಸರ್ ಮಾಡೋಣ. ಯು ನೀಡ್ ನಾಟ್ ವರಿ. ಏನೇ ಡೌಟ್ ಬಂದರೂ ಮಾರ್ಕ್ ಮಾಡಿ, ನನ್ನ ಜೊತೆಲಿ ಚಾಟ್ ಮಾಡಿ, ಹೇಳಿ, ನೀವು ಫೋನ್ ಮಾಡಿ ಕೇಳಿ, ಗ್ರೂಪ್ನಲ್ಲಿ ಮೆಸೇಜ್ ಹಾಕಿ. ಓಕೆ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರ್ವೈಸ್ ಇಫ್ ಯು ವಾಂಟ್ ಟು ಟಾಕ್ ವಿತ್ ಮೀ, ಕಾಲ್ ಮೀ. ಕೂಲಾಗಿ ಡಿಸ್ಕಷನ್ ಮಾಡಿ, ನಥಿಂಗ್ ಟು ವರಿ. ಆರಾಮಾಗಿ ಆನ್ಸರ್ ಮಾಡಿ, ಆರಾಮಾಗಿ ಕಲೀರಿ. ಓಕೆ,
ನಥಿಂಗ್ ಟು ವರಿ. ನಾವು ಇನ್ನೂ ಒಂದ್ಸಲ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಇನ್ನೊಂದ್ಸಲ ಬ್ರಷ್ ಅಪ್ ಮಾಡೋಣ. ಒಂದ್ಸಲ ಕಂಪ್ಲೀಟ್ ಡೆಪ್ತ್ ಡೀಟೈಲ್ ಆಗಿ ನಾವು ಅದನ್ನ ಡಿಸ್ಕಷನ್ ಮಾಡದೇ ಇದ್ರು ಒಂದ್ಸಲ ಅದನ್ನ ರಿವಿಷನ್ ಮಾಡಿಕೊಂಡು ಅದಕ್ಕೆ ಟೆಸ್ಟ್ ಕೊಟ್ಕೊಂಡು ನೆಕ್ಸ್ಟ್ ಯಾವ್ಯಾವ ಚಾಪ್ಟರ್ಸ್ ಆಗಿಲ್ವೋ ಅದ್ರ ಕಡೆ ನಾವು ಗಮನ ಕೊಡೋಣ. ನಥಿಂಗ್ ಟು ವರಿ. ಬಟ್ ವರ್ಕ್ ಮಾಡಿ, ಯಾವ ಕಾರಣಕ್ಕೂ ನೀವು ವರ್ಕ್ ಮಾಡದೆ ಸುಮ್ಮನೆ ಕೂಡ್ಕೋಬಾರ್ದು. ರೈಟ್? ಎಸ್. Now here, I take this x comma y. X is exactly 7 centimeter taller than y. X is 7 centimeter taller than y. Now I take here a comma a, here a comma a. Again I repeat, two same persons here, two same persons. Two same person ಅಂತ ಅಂದ್ರೆ ಎವ್ರಿಥಿಂಗ್ ಶುಡ್ ಬಿ ಸೇಮ್. ಒಬ್ಬ ಎ ಅಂತ ಅನ್ನೋನೊಬ್ಬ, ಬಿ ಅಂತ ಅನ್ನೋನೊಬ್ಬ. ಎ, ಸೊ ವಿಜಯ್ ಅಂಡ್ ಅಜಯ್ ಅಂಡ್ ವಿಜಯ್, ದೇ ಆರ್ ಲುಕಿಂಗ್ ಸೇಮ್, ಎವ್ರಿಥಿಂಗ್ ಸೇಮ್. Then only we call them as same persons. Right? ಅಜಯ್ ಅಂಡ್ ವಿಜಯ್. ನಾವು ಹೇಳ್ತೀವಿ, ನಾವು ಇವನು ಅಜಯ ವಿಜಯ ಗೊತ್ತಾಗ್ತಾ ಇಲ್ಲ, ನಿನ್ನ ಅಜಯ ವಿಜಯ ಅವರೇ ಹೇಳಬೇಕು ಐ ಆಮ್ ಅಜಯ್, ಅವನೇ ಹೇಳಬೇಕು ವಿಜಯ್, ಅಲ್ಲಿವರೆಗೂ ಗೊತ್ತಿಲ್ಲ ನಮಗೆ. ದೇ ಆರ್ ಕಾಲ್ಡ್ ಆಸ್ ಟೂ ಸೇಮ್ ಪರ್ಸನ್ಸ್, ನಾಟ್ ಒನ್. ಅವನ ಥರನೇ ಅವನು, ನಾಟ್ ಒನ್ ಪರ್ಸನ್, ದೇ ಟೂ ಸೇಮ್ ಪರ್ಸನ್. ಓಕೆ. ಬಟ್ ನಾನು ಆಗಲೇ ಹೇಳಿದೆ ನಿಮಗೆ, ಟೂ ಸೇಮ್ ಪರ್ಸನ್ಸ್ ಅಂತ ಅಂದರೆ ಎವ್ರಿಥಿಂಗ್ ಶುಡ್ ಬಿ ಸೇಮ್. ಹೈಟ್ ಸೇಮ್, weight same, and look what the face and all, they are all same. But here we should have that x is exactly 7 centimeter taller than y. But I told you, two same persons means one person cannot 7 centimeter taller than another person. Same ante ಹೇಳ್ತೀವಿ. Now here a is not 7 centimeter taller than a. For same person, for same two persons, one person cannot 7 centimeter taller than another person. Okay. Therefore R is not reflexive. Okay. Now I will come into the next point. Second one. Here a comma b, that means a is 7 centimeter taller than b. A is 7 centimeter taller than b. In BA, if A is 7 centimeter taller than b, here AB belongs to R. That means A is 7 centimeter taller than b, but B is 7 centimeter shorter than A. Here A is 7 centimeter taller than B means B is 7 centimeter shorter than A. Otherwise here B is 7 centimeter not taller than A. That means BA not belongs to R. Therefore R is not symmetric. ಅಂದ್ರೆ ಈಗ ಇಲ್ಲಿ ನೋಡಿ, ನಾನು ಹೇಳಿದ್ದು ಎ ಬಿ ಅಂತ 2% ತಗೊಂಡ್ವಿ ಅಂತ ಇಟ್ಕೊಳ್ಳಿ. Now here he is A, he is B. A is 7 centimeter taller than B. But B ಇವನು taller ಆದ್ಮೇಲೆ ಶಾರ್ಟರ್ ಆಗ್ತಾರಲ್ಲ. ನಮಗೆ A is 7 centimeter taller than B ಅಂತ ಹೇಳಿದ್ರೆ B is 7 centimeter taller than A ಅಂತ ಅಂದಾಗ ಮಾತ್ರ ನಾವು ಅದನ್ನ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಬಟ್ A B ಕಿನ್ನ 7 centimeter taller ಆದ್ಮೇಲೆ B A ಕಿನ್ನ 7 centimeter shorter ಆಗ್ತಾನೆ. ಶಾರ್ಟರ್ ಅನ್ನೋದನ್ನ ಮೆನ್ಷನ್ ಮಾಡೋದು ಬೇಡ, ನಮಗೆ ಕಂಡೀಷನ್ ಇರೋದು ಇಲ್ಲಿ ಟಾಲರ್ ಆಗಿರೋದ್ರಿಂದ ನಾಟ್ ಟಾಲರ್ ದ್ಯಾನ್ ಎ ಅಂತ ಬರೀ. A is taller than B, but B is not taller than A. Therefore, AB belongs to R, BA not belongs to R. Therefore, R is not symmetric. Right?
Now, I will come into the third condition. AB belongs to R. So, which means A is 7 centimeter taller than B. Maybe A is 7 centimeter taller than B. Two different persons. A is 7 centimeter taller than B. BC belongs to R. B is 7 centimeter taller than C. B is 7 centimeter taller. Here, A is 7 centimeter taller than B. And I will compare one more person, C, with B. Now, B and C, B is 7 centimeter. May that B is 7 centimeter taller than here 3 person. This is A, this is B, this is B, this is C. This is A, this is B, this is C. This is C. Okay. Now this is A, B, C. Now listen to me here. A is 7 centimeter taller than B. B is 7 centimeter taller than C. Then what about AC? A is 7 plus 7, 14 centimeter taller than B. C. Therefore, 14 centimeter taller means not 7 centimeter taller. That's why here, therefore, AC, this means A is 7 plus 7, 7 plus 7, 14 centimeter taller than C. Therefore, A comma C not belongs to R. Listen to me. A B kinna 7 centimeter taller, B C kinna 7 centimeter taller antadre, A C kinna 7 plus 7 14 centimeter taller ಆಯ್ತು. ಬಟ್ ನಮಗೆ ಕಂಡೀಷನ್ ಇರೋದು 7 centimeter taller ಅಂದ್ರೆ ಅಷ್ಟೇನೇ ಅದನ್ನ ನಾವು ಕಂಡೀಷನ್ ಅಪ್ಲೈ ಆಗುತ್ತೆ ನಮಗೆ. Right? Therefore R is not transitive. ಈಗ ಒಂದು ಕ್ಲಿಯರ್ ಐಡಿಯಾ ಬಂತ ನಿಮಗೆ ಹೇಗೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ತಗೋತೀವಿ. ಒಂದಷ್ಟು ನಾನು ನ್ಯೂಮರಲ್ಸ್ ನಂಬರ್ಸ್ ಯೂಸ್ ಮಾಡಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್. ಬಟ್ ನಂಬರ್ಸ್ಗೂ ಇದಕ್ಕೂ ಡಿಫರೆನ್ಸ್ ಅಂದ್ರೆ ನಂಬರ್ಸ್ ಅಲ್ಲಿ ನಾವು ಫಸ್ಟ್ ಸೆಟ್ ರಿಲೇಷನ್ ಬರ್ಕೊಡ್ತೀವಿ 2,4, 4,5 ಲೈಕ್ ದಟ್. ಬಟ್ ಹಿಯರ್ ನಾಟ್ ಲೈಕ್ ದಟ್, ಜಸ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದಟ್ ಸ್ಟೇಟ್ಮೆಂಟ್ ಇಸ್ ದ ರಿಲೇಷನ್. So here in previous question the persons work at the same place, that is the relation. So here X is exactly 7 centimeter taller than Y, like that. Okay, this is the thing here. Students, next one question discussion ನೋಡಿ. ಕೆಲವೊಂದು ಟೈಮ್ ನಲ್ಲಿ ಸ್ವಲ್ಪ ಕ್ವಶನ್ ಚೇಂಜ್ ಮಾಡಿದ್ರು ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಓಕೆ, ಫಸ್ಟ್ ಈ ಟೈಪ್ ನಲ್ಲಿ ಒಂದು ಕ್ವಶನ್ ಆನ್ಸರ್ ಮಾಡಿದಾಗ x, y, x and y work at the same place ಅಂತ ಮಾಡಿದ್ರು. work at the same place reflexive ತಗೊಂಡ್ವಿ. two same person work at the same place, therefore it is reflexive. AB for two person AB, they are work at the same place. BA also work at the same place. A and B working at the same place, which implies B and A are also working at the same place, therefore it is symmetric. Then for three person, A and B working at the same place, B and C working at the same place, simultaneously A and C working at the same place, it is transitive. Therefore it is reflexive, symmetric and transitive. Therefore that particular relation is an equivalence relation. ಅದನ್ನ ಹೇಳಿದ್ವಿ. ಸೊ ಈಗ ನೋಡಿ, ಇಲ್ಲಿ ಕ್ವಶನ್ ಕೆಲವು ಟೈಮ್ ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೇಮ್ ಕ್ವಶನ್ x and y or x, y or x, y, x and y live at the same place. X and y living at the same place. ಇಲ್ಲಿ listen to me, it is very simple. ವರ್ಕ್ ಅನ್ನೋದನ್ನ ನಾವು ಲೀವ್ ಅಂತ ಒಂದು ಕಾಪಿ ಮಾಡಿದ್ರೆ, ಕಟ್ ಅಂಡ್ ಕಾಪಿ ಮಾಡಿದ್ರೆ ಸೇಮ್ ಆನ್ಸರ್. ಈಗ ಟೂ ಸೇಮ್ ಪರ್ಸನ್ಸ್ ಲಿವಿಂಗ್ ಅಟ್ ದ ಸೇಮ್ ಪ್ಲೇಸ್, therefore it is reflexive.
A and B living at the same place, which implies B and A are also living at the same place. AB belongs to R, which implies BA belongs to R. Therefore, it is symmetric. AB living at the same place, BC living at the same place, simultaneously AC living at the same place. Therefore, it is transitive. So, AB belongs to R, which implies BC belongs to R, and AC, which implies AC belongs to R. Therefore, it is transitive. It is an equivalence relation. Nodi, question nodi. Working at the same place, living at the same place. Nothing there. Working another, living at the copy mark. Okay. Now, this is the case just, but ಇಲ್ಲಿ ಕೇಳಿ ಮಕ್ಕಳ, ಈಗ ನಾನು ಹೇಳ್ತಾ ಇರೋದಿಷ್ಟೇ, ನೀವು ನಾನೀಗ ಒಂದು 4-5 ಕ್ವಶನ್ಸ್ ನಾನು ಆನ್ಸರ್ ಮಾಡ್ಕೊಂಡು ಬಂದೆ, ಬಟ್ ಆನ್ಸರ್ ಮಾಡಿದ್ರಲ್ಲಿ ಕಾನ್ಸೆಪ್ಟ್ ಅಷ್ಟೇ. ಕಾನ್ಸೆಪ್ಟ್ ಹಿಯರ್ ದೇರ್ ಇಸ್ ಎ ರಿಲೇಷನ್, ಈಸ್ ದಟ್ ರಿಲೇಷನ್ ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ? 3 ಮಾರ್ಕ್ಸ್ಗೆ ಕ್ವಶನ್ನು ಹೆಚ್ಚು ಸಲ ರಿಪೀಟ್. ಇನ್ನು ಬೇರೆ ಬೇರೆ ಕ್ವಶನ್ಸ್ನ ತಗೊಂಡು ನಾವು ಡಿಸ್ಕಷನ್ ಮಾಡೋಣ. ಕೀಪ್ ಆನ್ ವರ್ಕಿಂಗ್, ವರ್ಕ್ ಮಾಡ್ತಾ ಇರಬೇಕು. ವರ್ಕ್ ಮಾಡಿ, ಏನೂ ಕಷ್ಟ ಇಲ್ಲ, ಆರಾಮಾಗಿ ವರ್ಕ್ ಮಾಡಿ. ಮ್ಯಾಥಮೆಟಿಕ್ಸ್ನಲ್ಲಿ ಔಟ್ ಆಫ್ ಔಟ್ ಆರಾಮಾಗಿ ತೆಗಿಬೋದು ನೀವು, ಏನು ಟೆನ್ಷನ್ ಮಾಡ್ಕೊಂಡು. ಓಕೆ, ಪುನಃ ಇನ್ನೊಂದ್ಸಲ ರಿವಿಷನ್ ಮಾಡೋಣ. ಬಟ್ ಇನ್ನೊಂದ್ಸಲ ರಿವಿಷನ್ ಮಾಡ್ತಾರೆ ಅಂತ ಹೇಳಿ ನೀವು ಈಗ ನೆಗ್ಲೆಕ್ಟ್ ಮಾಡಬಾರ್ದು. ಹಾಗೇನೋ ನಾವು ಜಸ್ಟ್ ನೀವು ಕಾಲೇಜ್ಗೆ ಬಂದಾಗ ಒಂದಷ್ಟು ನಾವು ಬ್ರಷ್ ಅಪ್ ಮಾಡ್ಬೋದು ಅಷ್ಟೇ. ಬಟ್ ಅದನ್ನು ವರ್ಕ್ ಮಾಡ್ತಾ ಇರಿ. ಪುನಃ ನೀವು ಕಾಲೇಜಿಗೆ ಬಂದಮೇಲೆ ಒಂದಷ್ಟು ಟೆಸ್ಟು ಇದೆಲ್ಲ ಕೊಡೋಣ. ಓಕೆ, ವರ್ಕ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ವಿ ವಿಲ್ ಮೀಟ್ ಆನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.